ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೋಡಿ ಸ್ನೇಹಿತರೆ, ಇವತ್ತು ನಮ್ಮ ಮನೇಲಿ ಅಡುಗೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ತರಕಾರಿ ಕಿತ್ಕೊಳ್ಳೋಕೆ ಬಂದಿದ್ದೀವಿ. ಸೊ ಏನೆಲ್ಲ ತರಕಾರಿ ಇದೆ, ಏನೆಲ್ಲ ತರಕಾರಿನ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಮೊದಲಿಗೆ ಯಾವುದರಿಂದ ಹೀರೆಕಾಯಿಂದ ಶುರು ಮಾಡ್ತೀನಿ. ಹೀರೆಕಾಯಿ ಆ್ಯಕ್ಚುಲಿ 4 ಇದೆ. ಸೊ ಇದಿನ್ನೂ ಒಂದು ಸ್ವಲ್ಪ ದಪ್ಪ ಆಗುತ್ತೆ, ಬಟ್ ನಾನಿದು ತಗೋತಾ ಇದ್ದೀನಿ ಇವಾಗ ಸದ್ಯಕ್ಕೆ. ನೋಡಿ, ಒಂದು ಇಲ್ಲಿದೆ ಬನ್ನಿ. ನೋಡಿ, ಇಲ್ಲಿ ಕಾಣಿಸ್ತಿರ್ಬೋದು, ಇಲ್ಲಿ 2 ಇದೆ. ಅದಾದಮೇಲೆ ಇಲ್ಲೊಂದಿದೆ. ಸೊ ಕಾಣಿಸ್ತಾ, ಇಲ್ಲೊಂದಿದೆ. ಅದಾದಮೇಲೆ ಇಲ್ಲೂ ಒಂದಿದೆ. ಇಷ್ಟು ಹೀರೆಕಾಯಿ ಇದೆ. ಇದರಲ್ಲಿ ದಪ್ಪ ದಪ್ಪ ಆಗಿರೋದನ್ನು ನಾನಿವಾಗ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಸದ್ಯಕ್ಕೆ 2 ಹಾರ್ವೆಸ್ಟ್ ಮಾಡಿದ್ದೀನಿ, ಇನ್ನೂ 3 ಹಾಗೆ ಬಿಟ್ಟಿದ್ದೀನಿ. ಆ 3ನ್ನು ನೆಕ್ಸ್ಟ್ ಇನ್ಯಾವಾಗಲಾದರೂ ಹಾರ್ವೆಸ್ಟ್ ಮಾಡ್ತೀನಿ. ಸೊ ಹೀರೆಕಾಯಿ. ಈಗ ನೆಕ್ಸ್ಟು ಬದನೆಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬೊಟ್ಟಿ ಇಟ್ಕೊತೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಅಂದರೆ ಈಗ ಅಂಗಡಿಗಳಲ್ಲೆಲ್ಲ ಬದನೆಕಾಯಿ ತರ್ತೀವಿ ಅಲ್ವಾ, ಆ ಬದನೆಕಾಯಲ್ಲಿ ಹುಳಗಳು ಜಾಸ್ತಿ ಬಿದ್ದಿರುತ್ತೆ, ಒಳಗಡೆ ಕಟ್ ಮಾಡಿದ್ರೆ ಹುಳಗಳಿರುತ್ತೆ. ಬಟ್ ಇದುವರೆಗೂ ನಾವು ಬೆಳೆದಿರೋ ಬದನೆಕಾಯಲ್ಲಿ ಒಂದು ಹುಳನೂ ಬಿದ್ದಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, ಈ ವೈಟ್ ಏನೋ ಇರುತ್ತಲ್ವಾ, ಅದು ಬಿಟ್ರೆ ಇನ್ಯಾವ ಅಷ್ಟು ಅದು ಕಟ್ ಮಾಡಿದಾಗ ಒಂದು ಹುಳನೂ ಇರಲ್ಲ. ಈ ವೈಟ್ ಕೊಡೋದು ಸ್ವಲ್ಪ ಕಂಟ್ರೋಲ್ ಇದೆ, ಏನು ಅಷ್ಟೊಂದೇನಿಲ್ಲ, ಎಲ್ಲೋ ಸ್ವಲ್ಪ ಇದಾವೆ. ಅದನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತಲೂ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ನೋಡ್ತಾರೆ ಇಲ್ಲಿ ಒಂದು ಬ್ಲೂ ಕಲರ್ ಬದನೆಕಾಯಿ ಇದೆ ಸ್ನೇಹಿತರೆ. ಗಿಡ ನೋಡಿ ಎಷ್ಟು ದಪ್ಪ ಇದೆ, ಕಾಯಿ ನೋಡಿ ಎಷ್ಟು ದಪ್ಪ ಇದೆ. ಕಾಯಿ ನೋಡಿ ಎಷ್ಟು ಬಂದಿದೆ. ಇರೋದು ಗಿಡ ನೋಡಿ ಹೆಂಗಿದೆ. ಇದಿನ್ನೂ ಆ್ಯಕ್ಚುಲಿ ಇನ್ನೂ ಒಂದು ಸ್ವಲ್ಪ ದಪ್ಪ ಆಗುತ್ತೆ. ಇದು ಬೇಗ ಒಳಗಡೆ ಸೀಡ್ಸು ಬಲ್ತಿರಲ್ಲ. ಇದನ್ನು ದಪ್ಪ ಬಿಟ್ಟರು ಏನು ತೊಂದರೆ ಇಲ್ಲ. ಬಟ್ ನಾನು ಇವಾಗ ಹಾರ್ವೆಸ್ಟ್ ಮಾಡಿದ್ದೀನಿ. ಇನ್ನೂ ಅಲ್ಲಿದೆ ಬನ್ನಿ. ನೋಡಿ ಎಷ್ಟು ನೀಟಾಗಿದೆ ಅಂದರೆ ನೋಡಿ. ಇದಿನ್ನೂ ಚಿಕ್ಕದು ಅಷ್ಟೇ ಅಲ್ಲ ಪತ್ತಿರಾಯಿರೆ, ಅಷ್ಟೇ ಬದನೆಕಾಯಿ ಸಾಕು, ಒಂದೊತ್ತಿಗೆ ಆರಾಮಾಗುತ್ತೆ. ಸೊ ಹಾಗೆ ಇದ್ರ ಜೊತೆಗೆ 1-2 ಟೊಮ್ಯಾಟೊ ಇದೆ. ಆ ಟೊಮ್ಯಾಟೊನೂ ಕಿತ್ಕೊತಾ ಇದ್ದೀನಿ. ಇದು ಟೊಮ್ಯಾಟೊ ತುಂಬ ದೊಡ್ಡ ಟೊಮ್ಯಾಟೊ ಇಲ್ಲ ನಮ್ಮದ್ರಲ್ಲಿ, ಚಿಕ್ಕ ಟೊಮ್ಯಾಟೊ. ಅದಕ್ಕಿಂತ ಚಿಕ್ಕದು ಅಂದರೆ ಈ ಗಿಡದಲ್ಲಿ ಬಿಡೋದು. ನೋಡಿ ಎಷ್ಟು ಚೆನ್ನಾಗಿ ಸೈಜ್ ಬರುತ್ತೆ ಅಂದರೆ, ಇಷ್ಟೇ ಚಿಕ್ಕದು ಬರೋದು ಇದು. ಇದು ಸ್ವಲ್ಪ ದೊಡ್ಡದಾಗಿದ್ದಾವೆ ನೋಡಿ. ಈ ಗಿಡದಲ್ಲೂ ಅಷ್ಟೇ, ಈ ಗಿಡದಲ್ಲೂ ಚೆನ್ನಾಗಿ ಬಂದಿದೆ ದಪ್ಪಗೆ. ಸೊ ನೆಕ್ಸ್ಟು ಇದು ಸೊಪ್ಪು ಕಿತ್ಕೊಳ್ಳೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಮೆಣಸಿನ್ಕಾಯಿ. ಈ ಲಾಸ್ಟ್ ಒಂದು ವಿಡಿಯೋದಲ್ಲಿ ತೋರಿಸಿದ್ವಿ, ಆವಾಗ ಬರೀ ಹೂ ಇತ್ತು. ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದೇ ಗಿಡದಲ್ಲಿ. ಇನ್ನೂ ಮೆಣಸಿನ್ಕಾಯಿ ಗಿಡಗಳಲ್ಲಿ ಮೆಣಸಿನ್ಕಾಯಿ ಜಾಸ್ತಿ ಇದೆ. ಮೆಣಸಿನ್ಕಾಯಿ ಗಿಡ ನಾವು ಆಲ್ಮೋಸ್ಟ್ ಮೆಣಸಿನ್ಕಾಯಿ ತಗೊಂಡೇ ಇಲ್ಲ ಅಂದ್ಕೊಳ್ಳಿ. ನೋಡಿ ಇಲ್ಲಿದೆಯಾ, ಅಲ್ಲೆರಡು ಗಿಡ ಇದ್ದಾವೆ, ಇಲ್ಲೆರಡು ಗಿಡ ಇದ್ದಾವೆ, ಇಲ್ಲಿ ಬಿಡ್ತಾ ಇದ್ದಾವೆ, ಮತ್ತು ಇಲ್ಲಿದೆ, ಮತ್ತು ಅಲ್ಲೆಲ್ಲ ಒಂದಿದೆಯಲ್ವ, ಎಲ್ಲ ನಮ್ಮ ಮನೆಗೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿನೇ ಬಿಡ್ತಾ ಇದೆ ಕಾಯಿಗಳು. ಜೊತೆಗೆ ಇಲ್ಲಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನೂ ಒಂದಿದೆ ಇಲ್ಲಿ. ತುಂಬ ಜನ ಅಂದ್ಕೊಬೋದು ಅದು ಕಾಯಿ ಆಗೋದಿಲ್ಲ ಹಂಗೆ ಅಂತ. ಚಿಕ್ಕ ಗಿಡಕ್ಕೆ ಅಲ್ಲಿ ನೋಡಿ, ಇದಕ್ಕಿಂತ ಚಿಕ್ಕ ಗಿಡ ಎಷ್ಟು ದಪ್ಪ ಕಾಯಿ ಬಿಟ್ಟಿದೆ ನೋಡಿ. ಸೊ ಸೊಪ್ಪು ಹಾರ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ಇಲ್ಲೊಂದು ಸ್ಟಾರ್ ಫ್ರೂಟ್ ಇದೆ, ತೋರಿಸಿ ಪತ್ತಿರಾಯಿರೆ. ನೋಡಿ ಇಲ್ಲೊಂದು ಸ್ಟಾರ್ ಫ್ರೂಟ್ ಇದೆ, ಅದನ್ನು ಹಾರ್ವೆಸ್ಟ್ ಮಾಡೋಣ. ಈಗ ಆಲ್ರೆಡಿ ನೋಡಿ ಎಲ್ಲ ಹೋಗ್ಬಿಟ್ಟಿದೆ ನೋಡಿ, ಕಾಯಿ ಎಲ್ಲ ಸಣ್ಣ ಕಾಯಿ ತುಂಬ ಇದ್ದಾವೆ.
ಬಿಡುತ್ತೆ ಪೇಜನ್ ಬಿಡುತ್ತೆ. ಸ್ಟಾರ್ ಫ್ರೂಟ್ ಮಾತ್ರ ನಿಮ್ಗೆ ಬೇಡ ಅಂದ್ರೂ ಬಿಡ್ತಾ ಇರುತ್ತೆ, ಅಷ್ಟು ಕಾಯಿ ಬಿಡುತ್ತೆ. ಇದು ಸ್ವೀಟು, ಇದು ಸ್ವೀಟ್, ಹುಳಿ ಇರಲ್ಲ, ಸೊ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಒಂದು ಸಿಕ್ಕಿದೆ. ಗಾರ್ಡನ್ಗೆ ಗೆಸ್ಟ್ಗಳು ಬಂದಿದ್ದಾವೆ. ಅದು ಯಾವ ಗೆಸ್ಟ್ಗಳು ಅಂತ ತೋರಿಸ್ತೀನಿ. ಇಲ್ಲಿದೆ ನೋಡಿ ಪತಿ, ಅಲ್ಲಿ ನೋಡಿ 4 ಬೆಕ್ಕು ಮರಿಗಳು ಮರಿ ಹಾಕೊಂಡಿದೆ. ನಮ್ ಗಾರ್ಡನ್ ಎಲ್ಲ ಹಾಳು ಮಾಡ್ತಿದೆ, ಬಟ್ ಏನು ಮಾಡಕ್ಕಾಗಲ್ಲ. ಬಾತ್ರೂಮ್ ಮಾಡ್ಕೊಂಡು ಇಲ್ಲಿ ನೋಡಿ, ಅಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಪತಿರೈರು ನೋಡಿ, ಇಲ್ಲೆಲ್ಲ ಕಿತ್ತಾಕಿದೆ. ಕಿತ್ತಾಕಿ ಅದೇನ್ ಮಾಡಿದೆ, ಇದನ್ನ ಬಾತ್ರೂಮ್ ತರ ಯೂಸ್ ಮಾಡ್ತಾರೆ. ಅಲ್ಲಿ ಬಾತ್ರೂಮ್ ಮಾಡೋದು ಮಣ್ಣಾಗ ಅಲ್ಲಿ ಹಾಕ್ಬಿಡುದು. ಎಲ್ಲ ಕಡೆ ಹಂಗೆ ಮಾಡಿದಾವೆ. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಬೇಜಾರು. ಯಾವ್ದು ತಗೊಂಡ್ಲಿ? ಯಾವ್ದು? ಸೊ ಇದು ಆ್ಯಕ್ಚುಲಿ ನಾವು ಕಿತ್ತಾಕ್ತಾ ಇದ್ದೀವಿ. ಸಾಂಬಾರ್ಗೂ ಆಗುತ್ತೆ, ಜೊತೆನಲ್ಲಿ ಅಲ್ಲೂ ಕಟ್ ಮಾಡ್ಕೊಂಡಿರ್ತೀವಿ. ಇಲ್ಲಿ ಕಟ್ ಮಾಡ್ಕೊಂಡ್ಲಾ? ಇಲ್ಲ ಬುಡಕ್ಕೆ ಕರೆಕ್ಟಾಗಿ ಇಲ್ಲಿ ಕಟ್ ಮಾಡ್ಕೊಂಡ್ಲಾ? ಸೊ ನೋಡಿ, ಈ ದಂಟಿದೆ ಅಲ್ವಾ, ಈ ದಂಟು ಬೇಳೆ ಸಾಂಬಾರ್ಗಾಗುತ್ತೆ, ಸೊಪ್ಪಿನ ಸಾಂಬಾರ್ಗಾಗುತ್ತೆ. ಇನ್ನೂ ಒಂದು ಸಿಪ್ಪಂತೀನಿ ಕೆಳಗಡೆ ಇಡ್ಲಕತ್ತೀರೈರೆ. ಕೆಳಗಡೆ ಗಾರ್ಡನಲ್ಲೂ ಈ ಥರ ಸೊಪ್ಪು ಫುಲ್ ಹರಡ್ಕೊಂಡಿದೆ. ಮೇಲೆಗಡೆ ಇಷ್ಟು ಹರಡಿದೆ. ಎಲ್ಲಿ ಕಟ್ ಮಾಡಿದ್ರೆ ಇದು? ನೋಡಿ ಎಷ್ಟು ಹೆಲ್ತಿಯಾಗಿದೆ ಅಂದರೆ, ನೀಟಾಗಿದೆ. ಆರ್ಗ್ಯಾನಿಕ್, ಒಂದು ಮದ್ದು ಯೂಸ್ ಮಾಡಲ್ಲ. ಇದ್ರ ಜೊತೆಗೆ ಒಂದು ಸ್ವಲ್ಪ ದಂಟು ಸೊಪ್ಪು ಇದೆ, ಬಟ್ ಅದು ಅಲ್ಲಲ್ಲಿದೆ. ಹಾರ್ವೆಸ್ಟ್ ಮಾಡ್ತೀನಿ. ಅದಕ್ಕೂ ಮುಂಚೆ ಒಂದು ಸ್ವಲ್ಪ ರೋಸ್ ಇದೆ. ಸ್ವಲ್ಪ ಏನು ಜಾಸ್ತಿ ಬಿಟ್ಟಿದೆ ರೋಸ್. ಅದೇ ದಂಟು ಸೊಪ್ಪು ನೋಡ್ತೀನಿ. ಅಲ್ಲಿ ಬೆಕ್ಕು ಓಡಾಡ್ತಿದೆ. ಇದು ಆ್ಯಕ್ಚುಲಿ ರೋಸು ಟ್ರಿಮ್ ಮಾಡಬೇಕು ಗಿಡಗಳು ಅಲ್ವಾ ಗೊತ್ತಿರೈರೆ? ಟ್ರಿಮ್ ಮಾಡಿದ್ರೆ ಇನ್ನೂ ಚೆನ್ನಾಗಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಮನೇಲೆ ಈ ಥರ ಬೆಳ್ಕೊಂಡ್ರೆ, ದೇವ್ರ ಪೂಜೆಗೆ ಹೂ ಏನಾದರೂ ಇಲ್ಲ ಅಂತಂದರೆ ಇಲ್ಲಿ ಥರ ಬಂದು ಆವಾಗಲೇ ಫ್ರೆಶ್ಶಾಗಿ ಕಿತ್ಕೊಂಡು ದೇವ್ರಿಗೆ ಇಡ್ಬೋದು. ಆಮೇಲೆ ಇದನ್ನ ಗಿಡಗಳನ್ನ ನೀವು ಯಾವ ನರ್ಸರಿಯಿಂದ ತಂದಿದ್ದೀರಿ ಅಂತ ತುಂಬ ಜನ ಕ್ವೆಶನ್ ಕೇಳ್ತಾ ಇದ್ದಾರೆ. ಆ್ಯಕ್ಚುಲಿ ನಾವು ಈ ಫ್ರೂಟ್ಸ್ ಗಿಡಗಳನ್ನ ಮಾತ್ರ ನರ್ಸರಿಯಿಂದ ತಂದಿರೋದು. ಅದಾದಮೇಲೆ ಈ ರೋಸ್ ಗಿಡಗಳು ಬಿಟ್ಟರೆ ಬಾಕಿ ವೆಜಿಟೇಬಲ್ಸ್ದೆಲ್ಲನೂ ನಾವೇ ಸೀಡ್ಸ್ ಹಾಕಿ ಬೆಳೆಸಿರೋದು. ಸೊ ಯಾವ ನರ್ಸರಿಯಿಂದ ತಂದ್ವಿ ಅನ್ನೋದು ಕೂಡ ನಿಮಗೆ ಡೈರೆಕ್ಟಾಗಿ ತೋರಿಸ್ತೀವಿ. ನೋಡಿ ಸ್ನೇಹಿತರೆ, ಎಷ್ಟು ರೋಸ್ ಸಿಕ್ಕಿದೆ ನೋಡಿ. ಒಂದ ಎರಡ ತುಂಬ ಸಿಕ್ಕಿದೆ ರೋಸ್ಗಳು ನೋಡಿ. ಇಲ್ಲಿ ಇದೆ ಯೆಲ್ಲೋ ಕಲರ್ ರೋಸ್, ವೈಟ್ ಮತ್ತು ಯೆಲ್ಲೋ ನೋಡಿ. ಯೆಲ್ಲೋ ಕಟ್ ಮಾಡ್ಕೊಳ್ಳಿ, ಮತ್ತು ವೈಟ್ ಎಲ್ಲ ಬಾಡ್ಬಿಟ್ಟಿದೆ, ಸ್ವಲ್ಪ ಬೇಡ ಅದು ಕಟ್ ಮಾಡ್ಬಿಟ್ಟು ಹಂಗೆ ಗೊಬ್ಬರಕ್ಕೆ ಹಾಕ್ಬಿಡೋದು. ಸೊ ಈ ಥರ ಇರೋದನ್ನ ಹಂಗೆ ಬಿಡಬಾರ್ದು, ಕಟ್ ಮಾಡಾಕಬೇಕು. ಆ ಥರ ಕಟ್ ಮಾಡಿಬಿಟ್ಟು ಗೊಬ್ಬರಕ್ಕೆ ಹಾಕ್ಕೊತೀವಿ. ಆವಾಗ ಅದರದ್ದು ಫ್ಲವರ್ಸೇ ಅದಕ್ಕೆ ಗೊಬ್ಬರ ಆಗಿ ಗಿಡನೂ ಚೆನ್ನಾಗಿ ಬರುತ್ತೆ. ನೋಡಿ ಸ್ನೇಹಿತರೆ, ಇದು ನಾರ್ಮಲ್ ಮಲ್ಲಿಗೆ ಅಲ್ಲ, ಇದು 12 ಸುತ್ತು ಮಲ್ಲಿಗೆ. ಇದು ನೆನ್ನೆ ಬಿಟ್ಟಿರೋದು ಪತಿರೇರೆ ಬಾಡ್ಕೊಂಡಿದೆ. ಇರಲಿ ಬಿಡಿ. ಸೊ ಮಲ್ಲಿಗೆ ಇದು ಚೆನ್ನಾಗಿ ಬಂತು ಸ್ಟಾರ್ಟಿಂಗಲ್ಲಿ. ಇವಾಗ ಸೀಸನ್ ಮುಗಿತಾ ಇದೆಯಾ ಗೊತ್ತಿಲ್ಲ ನನಗೂ. ಇದಿಷ್ಟು ರೋಸ್ ನೋಡಿ, ಇಷ್ಟು ಗಿಡಗಳಿದ್ದಾವೆ. ತುಂಬಾ ಒಂಥರ ಮನೆಗೆ ಬೇಕಾಗಿರೋದು. ಸಡನ್ನಾಗಿ ಏನಾದ್ರು ಬೇಕಂತಂದ್ರೆ ನಮ್ಗೆ ಟೆನ್ಷನ್ ಇಲ್ಲ. ಸಡನ್ನಾಗಿ ಏನಾದರೂ ಇವಾಗ ಟೊಮೆಟೊ ಬೇಕು ಅಂದರೆ 1-2 ಅಂತೂ ಬಿಟ್ಟಿರುತ್ತೆ, ಕಿತ್ಕೋಬೋದು. ಮೆಣಸಿನ್ಕಾಯಿ ಬೇಕು ಅಂದರೆ, ಇಲ್ಲ ತರಕಾರಿ ಸಡನ್ನಾಗಿ ಇವಾಗ ತರಕಾರಿ ಖಾಲಿ ಕಿತ್ಕೊಂಡ್ಬಿಟ್ಟು ನೋಡಿ. ತರಕಾರಿ ಬೇಕು ಅಂದ್ರೂ ಅಲ್ಲೇ ಇರುತ್ತೆ ನೋಡಿ. ಇದೆ ಫ್ರೆಂಡು ನೋಡಿ, ಇದು ಓಡ್ತಾ ಇದೆ ನೋಡಿ. ಇದು ನೋಡಿ, ಕೆಮ್ಮಿಗೆ ಯೂಸ್ ಮಾಡ್ತಾರಲ್ಲ, ಹೆಂಗೆ ಹರಡ್ಕೊಂಡಿದೆ ನೋಡಿ. ಇನ್ನೂ ಅಲ್ಲೂ ಎಲ್ಲ ಇದೆ. ವಾಸು ಅವರು ಹೇಳ್ತಾ ಇದ್ರು ಮೊನ್ನೆ, ಕಿತ್ತಾಕಣ ಇದು ವೇಸ್ಟು ಅಂತ. ವೇಸ್ಟ್ ಅಂತಲ್ಲ, ಆಲ್ರೆಡಿ ತುಂಬ ಇದ್ದಾವೆ ನೋಡಿ. ಚೆಪೆಕಾಯಿ
ಒಂದು ಚೇಪೆಕಾಯಿ ಇದು ಯಾಕೆ ಹಿಂಗಾಗ್ಬಿಟ್ಟಿದೆ ಅಂತಲ್ಲ, ಇದು ಬರೋದೇ ಪರ್ಪಲ್ ನೋಡಿ, ಗಿಡ ಕೂಡ ಪರ್ಪಲ್ ಥರ ಇರುತ್ತೆ ನೋಡಿ. ಆ ಥರ ಆಗಿದೆಯಾ ಪತಿರಾಯ್ರೆ? ಆಗಿದೆ. ಇದು ನೋಡೋಣ, ಅಕಸ್ಮಾತ್ ಏನಾದ್ರು ಇದು ಚೆನ್ನಾಗಿ ಬಂತು ಅಂತಂದ್ರೆ ಅದನ್ನ ಕಿತ್ಕೊಳ್ಳೋಣ. ಯಾಕಂದರೆ ಇದನ್ನ ನಮಗೆ ಇದು ಎಷ್ಟು ದೊಡ್ಡದಾಗುತ್ತೆ ಏನಂತ ಗೊತ್ತಿಲ್ಲ, ಇದೇ ಫಸ್ಟ್ ಬಿಡ್ತಾ ಇರೋದು. ಸೊ ಇದನ್ನ ಕಟ್ ಮಾಡಿ ಚೆನ್ನಾಗಿತ್ತು ಅಂತಂದರೆ ಅದನ್ನು ಕಟ್ ಮಾಡ್ಕೊಳ್ತೀವಿ ಅವಾಗ. ಇವಾಗ ಹೇಗೂ ಸೊಪ್ಪಿನ ಸಾಂಬಾರು ಮಾಡ್ತಿದ್ದೀನಲ್ಲ, ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ನೋಡಿ ಊಟಿ ಆ್ಯಪಲ್ ನೋಡಿ, ಇದು ಊಟಿ ಆ್ಯಪಲ್ಲು ಎಷ್ಟು ಬಿಟ್ಟಿದೆ ನೋಡಿ, ಒಂದು ಗಿಡದಲ್ಲಿ ಎಷ್ಟು ಬಿಟ್ಟಿದೆ ನೋಡಿ. ಸೈಜು ಇನ್ನೂ ದೊಡ್ಡದಾಗ್ತಾ ಇದೆ ನೋಡಿ. ದಂಟು ಸೊಪ್ಪು ಇಲ್ಲಿ ಒಂದ್ಸಲ ಆಲ್ರೆಡಿ ಹಾರ್ವೆಸ್ಟ್ ಮಾಡಿದ್ದೀನಿ, ಅದನ್ನು ವಿಡಿಯೋ ಇದಕ್ಕೂ ಮುಂಚೆ ಅಪ್ಲೋಡ್ ಮಾಡಿದ್ದೀನಿ. ಆವಾಗ ಹತ್ತತ್ರ ಒಂದು 3 ಕಟ್ಟಷ್ಟು ಸೊಪ್ಪು ಸಿಕ್ಕಿದೆ ನಮಗೆ ಬರೀ ಒಂದು ಪಾಟಲ್ಲಿ. ಈ ಒಂದು ಪಾಟ್ ಇಲ್ಲ ಬತ್ತೀರಾ ಎಲ್ಲದರಲ್ಲೂ ಸಿಕ್ಕಿದೆ. ಅದನ್ನು ಬೇಕಂದರೆ ನೀವು ವಿಡಿಯೋ ಹಾಕ್ಕೊಂಡು ನೋಡ್ಬೋದು. ಇವಾಗ ಇಷ್ಟಿದೆ. ಸೊ ಇದನ್ನು ಫುಲ್ಲು ಬೇರ್ ಸಮೇತ ತೆಗಿಯಲ್ಲ ನಾನು, ಯಾಕೆ ಅಂತಂದರೆ ಬೇರ್ ಸಮೇತ ತೆಗೆದ್ಬಿಟ್ರೆ ಇನ್ನೊಂದ್ಸಲ ಬರಲ್ಲ, ಏನೋ ವೇಸ್ಟ್ ಆಗಿಬಿಡುತ್ತೆ ಗಿಡ. ಈ ಥರ ಕಟ್ ಮಾಡ್ಕೊಂಡಾಗ ಅದು ಇನ್ನೊಂದ್ಸಲ ಚಿಗುರಿ ಇನ್ನೂ ಒಂದ್ಸಲ ಬಿಡುತ್ತೆ ನೋಡಿ. ಇವಾಗ ಅಲ್ಲಿದೆ, ಅಲ್ಲಿ ಹಾರ್ವೆಸ್ಟ್ ಮಾಡಬೇಕು ಅಂದರೆ ಈ ಥರ ದಾಳಿಂಬೆ ಗಿಡದಲ್ಲಿ ಬಿಟ್ಟಿದೆ ಪಾಟಲ್ಲಿ. ಒಂದು ಸ್ವಲ್ಪ ಹುಳಗಳಿದ್ದಾವೆ, ನಾವು ಈ ನಡುವೆ ಏನೋ ಸ್ವಲ್ಪ ಇದು ಮಾಡ್ಕೊಂಡಿಲ್ಲ. ಹುಳಗಳಿದ್ದಾವೆ, ಬಟ್ ಅದನ್ನು ಎಲ್ಲ ಕ್ಲೀನ್ ಮಾಡಬೇಕು. ಕುಚ್ತಾ ಇದೆ ದಾಳಿಂಬೆ ಗಿಡ ನೋಡಿ, ದಾಳಿಂಬೆ ಬಿಟ್ಟಿದೆ, ತುಂಬಾ ಬಿಟ್ಟಿದೆ ನೋಡಿ. ಈ ದಾಳಿಂಬೆ ಗಿಡದಲ್ಲಿ ಏನಾದರೂ ಸೊಪ್ಪೇನಾದರೂ ಹಾಕಿದ್ರೆ ಅದನ್ನು ಹಾರ್ವೆಸ್ಟ್ ಮಾಡೋಕ್ಕೆ ಎಷ್ಟು ಕಷ್ಟಪಡಬೇಕು ನೋಡಿ. ಇಲ್ಲಿ ಬಿಟ್ಟಿದೆ ದಾಳಿಂಬೆ. ಸೊ ಇನ್ನೂ ಅಲ್ಲಲ್ಲಿದೆ, ಬಟ್ ಅದನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದರೆ ಸುಮ್ಮನೆ ಲ್ಯಾಗ್ ಆಗುತ್ತೆ ವಿಡಿಯೋ. ಸೊ ನಾನು ದಂಟು ಸೊಪ್ಪು ಎಲ್ಲೆಲ್ಲಿದೆ ಅದನ್ನೆಲ್ಲ ಹಾರ್ವೆಸ್ಟ್ ಮಾಡಿರ್ತೀನಿ. ಸೊ ಫೈನಲಾಗಿ ಎಷ್ಟು ಸಿಕ್ತು ಅನ್ನೋದನ್ನು ತೋರಿಸ್ತೀನಿ ನೋಡಿ. ದಂಟು ಸೊಪ್ಪು ಇಷ್ಟು ಸಿಕ್ಕಿದೆ. ಸೊ ಇವಾಗ ಇದನ್ನು ಇಲ್ಲಿ ಸೇರಿಸೋಣ. ಕೆಳಗಡೆನೇ ಇಡ್ತೀನಿ, ಹೇಗೂ ವಾಶ್ ಮಾಡಬೇಕಲ್ಲ. ಇದಿಷ್ಟು ಇವತ್ತಿನ ನಮ್ಮ ಹಾರ್ವೆಸ್ಟಿಂಗ್. ಹೀರೆಕಾಯಿ, ಬದನೆಕಾಯಿ, ಟೊಮ್ಯಾಟೊ, ಒಂದು ಸ್ಟಾರ್ ಫ್ರೂಟು ಮತ್ತು ಒಂದು ಚೇಪೆಕಾಯಿ, ಇನ್ನೊಂದು ಈ ಸೊಪ್ಪು ಹೆಸರೇನೋ ಕಮೆಂಟಲ್ಲಿ ಯಾರೋ ಒಬ್ರು ಹಾಕಿದ್ರು, ಮರ್ತೋದೆ. ಈ ಸೊಪ್ಪೊಂದು ಮತ್ತು ದಂಟು ಸೊಪ್ಪೊಂದು, ಅದಾದಮೇಲೆ ರೋಸ್. ಇದಿಷ್ಟು ನಮ್ಮ ಇವತ್ತಿನ ಹಾರ್ವೆಸ್ಟಿಂಗ್. ಔಟ್ರ ಮಾಡಿ. ಓಕೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟೇ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಮ್ಮ ಚಾನಲ್ಗೆ ಇದೇ ಥರ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.